ಇದು ಸೋಷಿಯಲ್ ಮೀಡಿಯಾ ಜಮಾನ. ಕುಂತರು ನಿಂತರು ಎಲ್ಲಿಗೆ ಹೋದರೂ ಬಂದರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಹಾಕೋದು, ಅದಕ್ಕೊಂದು ಕ್ಯಾಪ್ಷನನ್ನು ಕೊಡೋದು ಕಾಮನ್. ಇಲ್ಲೊಬ್ಬ ಭೂಪ ಕೊಲೆಯನ್ನು ಮಾಡಿ ಆ ರಕ್ತಸಿಕ್ತ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಜಾಲಿ ಜಾಲಿ ಅಂಥೇಳಿ ಕ್ಯಾಪ್ಷನನ್ನು ಕೊಟ್ಟಿದ್ದಾನೆ. ಯಾರಥ? ಕೊಲೆಯಾದಂತಹ ವ್ಯಕ್ತಿ ಯಾರು? ಬನ್ನಿ ನೋಡ್ಕೊಂಡು ಬರೋಣ. ಬಾತ್ರೂಮ್ನಲ್ಲಿ ವ್ಯಕ್ತಿಯೋರ್ವನ ಭೀಕರ ಹತ್ಯೆ, ರಕ್ತ ಸಿಕ್ತ ಫೋಟೋ ತೆಗೆದು ಇನ್ಸ್ಟಾದಲ್ಲಿ ಪೋಸ್ಟ್, ಹಂತಕನ ವಿಕೃತಿಗೆ ಬೆಚ್ಚಿಬಿದ್ದ ಜನತೆ. ಸೋಷಿಯಲ್ ಮೀಡಿಯಾ ಗೀಳು ಹೆಚ್ಚಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ಬಾತ್ರೂಮ್ನಲ್ಲೇ ವ್ಯಕ್ತಿಯೋರ್ವನನ್ನ ಹತ್ಯೆಗೈದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದೆ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹುಣವಿನಡು ಗ್ರಾಮ. ಹೌದು, ಹುಣವಿನಡು ಗ್ರಾಮದ 30 ವರ್ಷದ ರಾಜೇಂದ್ರ ಶ್ರೀನಿವಾಸ್ ಹತ್ಯೆಗೀಡಾದ ದುರ್ದೈವಿ. ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ವೇಳೆ ಮನೆಗೆ ನುಗ್ಗಿರುವ ಮೂವರ ಗುಂಪೊಂದು ಮಾರಕಾಸ್ತ್ರಗಳಿಂದ ರಾಜೇಂದ್ರನನ್ನ ಕೊಚ್ಚಿ ಕೊಲೆಗೈದು ರಕ್ತದ ಕೋಡಿ ಹರಿಸಿ ಎಸ್ಕೇಪ್ ಆಗಿದೆ. ಇಷ್ಟಕ್ಕೆ ಸುಮ್ಮನಿರಲಾರದ ಆರೋಪಿ ಸಾಗರ್ ಕೊಲೆ ಮಾಡಿರೋದು ಒಂದು ದೊಡ್ಡ ಸಾಧನೆ ಎಂಬಂತೆ ಭಾರೀ ಪ್ರಚಾರ ಗಿಟ್ಟಿಸಲು ಮುಂದಾಗಿದ್ದಾನೆ. ತನ್ನ ಇನ್ಸ್ಟಾಗ್ರಾಂನಲ್ಲಿ ಕೊಲೆಯಾದ ರಾಜೇಂದ್ರನ ರಕ್ತಸಿಕ್ತವಾದ ಶವದ ಫೋಟೋ ಹಾಕಿದ್ದು ಅದರ ಮೇಲೆ ಜಾಲಿ ಜಾಲಿ ಅಂತ ಬರೆದು ವಿಕೃತಿ ಮೆರೆದಿದ್ದಾನೆ. ಅಲ್ಲದೆ ಸಾಗರ್ ಹಾಗೂ ಮತ್ತೋರ್ವ ಆರೋಪಿ ಕೂಡ ಮಾರಕಾಸ್ತ್ರ ಹಿಡಿದ ಫೋಟೋ ಶೇರ್ ಮಾಡುವ ಮೂಲಕ ಹೀರೋಗಳಂತೆ ಭಾರಿ ಪೋಸ್ ಕೊಟ್ಟಿರೋದು ಮಾತ್ರ ವಿಪರ್ಯಾಸವೇ ಸರಿ. 10 ಗಂಟೆ ಆಗಿತ್ತು. ನಾನು ಒಳಗೆ ಊಟ ಮಾಡ್ತಿದ್ದೆ. ಆಮೇಲೆ ಅಲ್ಲೇ ಆಸ್ಪತ್ರೆ ಒಳಗೆ ಗಲಾಟೆ ಆಗ್ತೈತಿ. ಅಮ್ಮ ಓಡ್ಬಾ ಇಲ್ಲಿ ಒಳಗೆ ಹೋಗಿ ಅದು ಯಾರು ನೋಡು ಅಂತಂದ್ರು. ಒಳಗೆ ಹೋಗಿದ್ದೆ. 3 ಜನ ಇದ್ದರು. ಅವ್ರು ಯಾರು ಅಂತ ಗೊತ್ತಿಲ್ಲ ಆಮೇಲೆ ಮುಚ್ಚಿದ್ದು. ಅಪ್ಪ ನಿಮ್ದು ಅಮ್ಮ ಕಡಿಬೇಡ್ರಿ ಕಣ್ಮನೆ, ನಿಮ್ಮ ಕಾಲಿ ಬಿಡ್ತೀನಿ ಬರ್ರ ಅಂತಂದು ಹುಡುಗನ್ನ ಒಂದು ಹುಡುಗನ ಕರೆದೆ. ಇನ್ನಿಬ್ಬರು ಒಳಗಿದ್ರು. ಅವ್ರು ಯಾವ ಊರವರು ಯಾರು ಅಂತ ಗೊತ್ತಿಲ್ಲ ನಮಗೆ. ನಾನು ಹೊಡೆದಾಡ್ತಾ ಇದ್ದಾರೆ ಅಂತ ಹೋದ್ನಲ್ಲ, ಮುಚ್ಚಿ ಹಿಡ್ಕೊಂಡಿದ್ರು. ಹಂಗೆ ಹೋಗಿ ಒಬ್ಬನ್ನ ಕಾಲು ಹಿಡ್ಕೊಂಡು, ಕಾಲಿ ಬಿಡ್ತೀನಿ ಕಣಪ್ಪ, ಕಡಿಬೇಡ್ರಿ ಕಣ, ಇದ್ರ ಕೈ ಕಾಲು ಮುರಿದೋಗ್ರಪ್ಪ, ಜೀವ ಕಳಿಬೇಡ್ರಿ ಕಣ, ನಿಮ್ದು ಅಮ್ಮಯ್ಯ ಅಂತಂದೆ. ಒಂದು ಹುಡುಗ ಅದೇ ಹುಡುಗ ಮುಚ್ಚಿ ಹಿಡ್ಕೊಂಡು ಒಂದು ಕೈ ಬಲಗೈ ಮುಚ್ಚಿ ಹಿಡ್ಕೊಂಡಿದ್ದೆ, ಎಡಗೈ ನಾನು ಹೊರಕ್ಕೆ ಬಂದು ಬಿಟ್ಟು ಹೋದ. ಭಯ ಅನ್ನೋದೇನು ಎಲ್ಲ ಎದ್ರು ಬಿಟ್ಟು ಒಬ್ರೊಬ್ರು ಹಂಗೆ ಎಂದೂ ನಾವು ನೋಡಿರಲಿಲ್ಲ. ಊರಾಗ ನಮಗೆ ಗೊತ್ತೇ ಇಲ್ಲ ಹಿಂಗಾಗಿದ್ದು. ಇನ್ನು ಈ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಮೃತನ ತಾಯಿ ಸುಜಾತಮ್ಮನ ಆಕ್ರೋಶದ ಕಟ್ಟೆ ಹೊಡೆದಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ಕಿರಣ ಎಂಬಾಕೆಯನ್ನ ರಾಜೇಂದ್ರ ಮದುವೆಯಾಗಿದ್ದ. ಈ ವಿಚಾರದಲ್ಲಿ ಆಗಾಗ್ಗೆ ಗಲಾಟೆ ನಡೆಯುತ್ತಿತ್ತು. ಆದ್ರೆ ನಿನ್ನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ರಾಜೇಂದ್ರನ ಮೇಲೆ ದಾಳಿ ನಡೆಸಿರೋ ಕಿರಣಾಳ ಸಹೋದರ ಸಾಗರ್ ಮತ್ತು ಇಬ್ಬರು ಪಾತಕಿಗಳು ಮನಸ್ಸೋ ಇಚ್ಛೆ ನನ್ನ ಮಗನಿಗೆ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆಗೈದು ಪರಾರಿಯಾಗಿದ್ದಾರೆಂತ ಆರೋಪಿಸಿದ್ದಾರೆ. ಈ ಸಂಬಂಧ ಹೊಸದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಲ್ಲಿಗೇರಿಸ್ಬೇಕಿಂತಾರ ಈ ಥರ ಕೊಚ್ಚಿರೋರು ನೋಡಿದ್ರೆ ತಾನೇ ಫೋಟೋ. ಈ ಥರ ಯಾರಾದರೂ ಸಾವು ಮಾಡ್ತಾರಾ? ಇಷ್ಟಕ್ಕೆ ಈ ಥರ ಮಾಡ್ತಾರಾ? ಕೊಚ್ಚಬೇಕು ತಾನೇ ಅವ್ರನ್ನ ಬೇರೆಯವ್ರು ಯಾರಾದರೂ ಇದೇ ಥರ ಮಾಡ್ಬೇಕು ತಾನೆ. ಇಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ, PSU ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್. ನಮ್ಮ ಮಗ ಆಟ ಓಡಿಸ್ಕೊಂಡು ಇದ್ದ. ಆಮೇಲೆ ಆಟ ಮಾರ್ದ, ಮನೇಲೇ ಇದ್ದ. ನಿನ್ನೆ ಕರ್ಕೊಂಬಂದೆ ನಾನು. ಮನೆ ಮುಂದೆನೇ ಅವರು ಸೋದರ ಮಾವ ದುರ್ಗುಟ್ಕೊಂಡು ಹೋದ. ಆಮೇಲೆ ಬೆಂಗಳೂರಿಂದ ಕರೆಸಿರೋದು. ಅವನು ಕರೆಸ್ಬಿಟ್ಟು ಈಗ ಊರಲ್ಲೇ ಇಲ್ಲ, ಅವನು ಬೆಂಗಳೂರಿಗೆ ಹೋಗಿದ್ದಾನೆ ಅಂತಾರೆ. ಅದೇ ಅವಳ ಹೆಸರು ಕಿರಣ, ಅವ್ರ ತಮ್ಮಂದ್ರೆ ಮಾಡಿರೋದು. ಒಟ್ಟಾರೆ ಪತಿಯಿಂದ ದೂರಾದ ಕಿರಣಾಳ ಕೈ ಹಿಡಿದ ರಾಜೇಂದ್ರ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಕೊಲೆಗೈದ ಪಾತಕಿಗಳು ರಕ್ತಸಿಕ್ತ ಶವದ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡಿದ್ದು ವಿಕೃತಿ ಮೆರೆದಿರೋದು ವಿಪರ್ಯಾಸವೇ ಸರಿ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.